ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ಪ್ರವೀಣ್ ಎಸ್ ಕೋಲಾರದಿಂದ ವಿಜ್ಞಾನ ಮತ್ತು ಗಣಿತ ಸಂವಾಹಕ. ಇವತ್ತು ನಾವು ನಿಮ್ಮೊಂದಿಗೆ ಇನ್ನೊಂದಷ್ಟು ಕಂಪ್ಯೂಟರ್ ಅವೇರ್ನೆಸ್ಗೆ ಸಂಬಂಧಿಸಿದ MCQಗಳನ್ನ ಒಂದು ವಿಡಿಯೋ ಮೂಲಕ ತರ್ತಾ ಇದ್ದೀವಿ. ಬನ್ನಿ ನಮ್ಮೊಂದಿಗೆ ಸೇರ್ಕೊಳ್ಳಿ, ಇನ್ನೊಂದಷ್ಟು ಹೊಸ ವಿಷಯಗಳು ವಿಶ್ಲೇಷಣೆಗೆ ತೊಡಗೋಣ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇಂದಿನ ಈ ಸ್ಪರ್ಧಾ ಯುಗದಲ್ಲಿ ಕಂಪ್ಯೂಟರ್ ಅವೇರ್ನೆಸ್ಗೆ ಸಂಬಂಧಿಸಿದಂತೆ ಅನೇಕ ಪ್ರಶ್ನೆಗಳನ್ನ ನಾವು ಅನೇಕ ರೀತಿಯ ಸ್ಪರ್ಧೆಗಳಲ್ಲಿ ನೋಡ್ತಾ ಇದ್ದೀವಿ. ಹಾಗಾಗಿ ಈ ಒಂದು ವಿಡಿಯೋ ನಿಮಗಾಗಿ ಸ್ಪರ್ಧೆಗಳನ್ನ ಎದುರಿಸೋದಿಕ್ಕೆ ಮತ್ತು ಎದುರಿಸೋದ್ರಲ್ಲಿ ನಿಮ್ಮ ಆತ್ಮಸ್ಥೈರ್ಯವನ್ನ ಹೆಚ್ಚಿಸೋದಿಕ್ಕೆ ಮಾಡಲಾಗ್ತಾ ಇದೆ. ಬನ್ನಿ ಮೊದಲ ಪ್ರಶ್ನೆಯನ್ನ ನೋಡೋಣ. WWW ಪ್ರಾಮಾಣಿತ ಪ್ರವೇಶವನ್ನು ಇದಕ್ಕೆ ಒದಗಿಸುತ್ತದೆ. ವರ್ಲ್ಡ್ ವೈಡ್ ವೆಬ್ ಪ್ರೊವೈಡ್ಸ್ ಸ್ಟ್ಯಾಂಡರ್ಡೈಸ್ಡ್ ಆಕ್ಸೆಸ್ ಟು Gopher, Telnet, FTP, all the above. WWW ವರ್ಲ್ಡ್ ವೈಡ್ ವೆಬ್ ಅನ್ನೋದು ನಮಗೆಲ್ರಿಗೂ ಗೊತ್ತಿರುವಂಥದ್ದೇ. ಈ ವರ್ಲ್ಡ್ ವೈಡ್ ವೆಬ್ ಯಾವ್ಯಾವುದಕ್ಕೆ ಪ್ರವೇಶವನ್ನ ನೀಡುತ್ತೆ, ಆಕ್ಸೆಸ್ನ ಕೊಡುತ್ತೆ ಅನ್ನೋದು ಈ ಪ್ರಶ್ನೆಯ ಒಂದು ಸಾರ. ಗೋಫರ್ ಅನ್ನೋ ಒಂದು ಇಂಟರ್ನೆಟ್ ಪ್ರೋಟೋಕಾಲ್ಗೆ ಅದೇನಾದ್ರೂ ಕೊಡುತ್ತಾ, ಅಥವಾ ಟೆಲ್ನೆಟ್ ಅನ್ನೋ ಒಂದು ಕ್ಲೈಂಟ್ ಸರ್ವರ್ ಪ್ರೋಟೋಕಾಲ್ ಮತ್ತು FTP ಅನ್ನೋದು ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, ಯಾವ ಪ್ರೋಟೋಕಾಲ್ಗಳಿಗೆ WWW ಆಕ್ಸೆಸ್ನ ಒದಗಿಸುತ್ತೆ ಅನ್ನೋದು ಈ ಪ್ರಶ್ನೆಯ ಒಂದು ಹಿಂದಿರುವಂತ ಉದ್ದೇಶ. ಇದಕ್ಕೆ ಸರಿಯಾದ ಉತ್ತರ ಆಲ್ ಆಫ್ ದಿ ಅಬೌವ್ ಅಥವಾ ಎಲ್ಲವೂ. WWW ಯಾವ್ಯಾವುದಕ್ಕೆಲ್ಲ ಪ್ರವೇಶ ಕೊಡುತ್ತೆ? ಗೋಫರ್ ಅನ್ನೋ ಒಂದು ಇಂಟರ್ನೆಟ್ ಪ್ರೋಟೋಕಾಲ್ಗೂ ಪ್ರವೇಶ ಕೊಡುತ್ತೆ, ಟೆಲ್ನೆಟ್ ಅನ್ನೋ ಕ್ಲೈಂಟ್ ಸರ್ವರ್ ಪ್ರೋಟೋಕಾಲ್ಗೂ ಪ್ರವೇಶ ಕೊಡುತ್ತೆ, ಮತ್ತು ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಇದಕ್ಕೂ ಸಹ ಪ್ರವೇಶ ಕೊಡುತ್ತೆ ಅನ್ನೋದೇ ಇದರ ಉತ್ತರ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ವಿಚ್ ಅಮಂಗ್ ದ ಫಾಲೋಯಿಂಗ್ ಈಸ್ ನಾಟ್ ಅನ್ ಇಂಟರ್ನೆಟ್ ಬ್ರೌಸರ್? ಇವುಗಳಲ್ಲಿ ಯಾವುದು ಇಂಟರ್ನೆಟ್ ಬ್ರೌಸರ್ ಅಲ್ಲ? ಎಡ್ಜ್, ಕ್ರೋಮ್, ಡ್ರೂಪಾಲ್, ಒಪೇರಾ. ನಮ್ಗೀಗಾಗಲೇ ಗೊತ್ತಿರೋ ಹಾಗೆ ಒಂದು ಕಂಪ್ಯೂಟರ್ನ ಒಂದು ಇಂಟರ್ನೆಟ್ಗೆ ಸಂಪರ್ಕಿಸಬೇಕು ಅಂತಂದ್ರೆ ಒಂದು ಇಂಟರ್ನೆಟ್ ಬ್ರೌಸರ್ ಬೇಕಾಗಿದೆ. ಬೇರೆ ಬೇರೆ ಕಂಪನಿಗಳವರು ಬೇರೆ ಬೇರೆ ರೀತಿಯ ಬ್ರೌಸರ್ಗಳನ್ನ ಡಿಸೈನ್ ಮಾಡಿದ್ದಾರೆ. ಹಾಗಾಗಿ ಇವುಗಳಲ್ಲಿ ಯಾವುದು ಇಂಟರ್ನೆಟ್ ಬ್ರೌಸರ್ ಅಲ್ಲ ಅನ್ನೋದು ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಡ್ರೂಪಾಲ್ ಅನ್ನೋದು. ಕಾರಣ, ಎಡ್ಜ್ ಅನ್ನೋದು ಮೈಕ್ರೋಸಾಫ್ಟ್ ಅವರು ಮಾಡ್ಕೊಂಡಿರುವಂತ ಇಂಟರ್ನೆಟ್ ಬ್ರೌಸರ್, ಕ್ರೋಮ್ ಅನ್ನೋದು ಗೂಗಲ್ ಅವರು ಮಾಡಿರುವಂತ ಇಂಟರ್ನೆಟ್ ಬ್ರೌಸರ್, ಒಪೆರಾ ಅನ್ನೋದು ಸಹ ಮೊಬೈಲ್ಗಳಿಗೆ ಅನುಕೂಲ ಕಲ್ಪಿಸುವಂತಹ ಇಂಟರ್ನೆಟ್ ಬ್ರೌಸರ್. ಆದರೆ ಡ್ರೂಪಾಲ್ ಅನ್ನೋದು ಒಂದು ಓಪನ್ ಸೋರ್ಸ್ ಸಾಫ್ಟ್ವೇರ್ ಆಗಿದೆ. ಆದರೆ ಇದು ಇಂಟರ್ನೆಟ್ ಬ್ರೌಸರ್ ಅಲ್ಲ. ಹಾಗಾಗಿ ಸರಿಯಾದ ಉತ್ತರ ಡ್ರೂಪಾಲ್. ಮುಂದಿನ ಪ್ರಶ್ನೆ. ಇಂಟರ್ನೆಟ್ ಪ್ರವೇಶಕ್ಕಾಗಿ ಯಾದೃಚ್ಛಿಕ ಪ್ರವೇಶ ಮೆಮೊರಿ ಅಂದ್ರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಕನಿಷ್ಠ ಅವಶ್ಯಕತೆ ಎಷ್ಟಿರಬೇಕು? ವಾಟ್ ಶುಡ್ ಬಿ ದ ಮಿನಿಮಮ್ ರಿಕ್ವೈರ್ಮೆಂಟ್ ಆಫ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಫಾರ್ ದಿ ಇಂಟರ್ನೆಟ್ ಆಕ್ಸೆಸ್? 8 MB, 16 MB, 32 MB ಆರ್ 64 MB? ಇದಕ್ಕೆ ಸರಿಯಾದ ಉತ್ತರ 32 MB. 32 MB ಇದ್ರೆ ರ್ಯಾಮ್ ಅಲ್ಲಿ ಇಂಟರ್ನೆಟ್ ಪ್ರವೇಶ ಅನುಕೂಲ ಆಗತ್ತೆ. TCP ಎಂದರೇನು? ವಾಟ್ ಡಸ್ TCP ಸ್ಟ್ಯಾಂಡ್ಸ್ ಫಾರ್? ಈ ಅಬ್ರಿವಿಯೇಷನ್ ನಾವು ಪೂರ್ಣ ಮಾಡಬೇಕಾಗಿದೆ. ಟೂಲ್ಸ್ ಕಂಟ್ರೋಲ್ ಪ್ರೋಟೋಕಾಲ್, ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್, ಟ್ರಾನ್ಸ್ಫರ್ ಕಂಟ್ರೋಲ್ ಪ್ರೋಟೋಕಾಲ್, ನನ್ ಆಫ್ ದೀಸ್. ಇದಕ್ಕೆ ಸರಿಯಾದ ಉತ್ತರ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್. ಈ TCP ಜೊತೆಗೆ IP ಅನ್ನೋದು ಯಾವಾಗಲೂ ಸೇರ್ಕೋತಾ ಇರತ್ತೆ. TCP ಬಾರ್ IP ಅಂತಾನೆ ಅದನ್ನ ಪೂರ್ಣವಾಗಿ ಹೇಳುವಂಥದ್ದು. IP ಅಂದ್ರೆ ಇಂಟರ್ನೆಟ್ ಪ್ರೋಟೋಕಾಲ್, TCP ಅಂದ್ರೆ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್. ಇವೆಲ್ಲವೂ ಇಂಟರ್ನೆಟ್ಗೆ ಸಂಬಂಧಿಸಿದ ಕೆಲವು ಪದಗಳು. ಮುಂದಿನ ಪ್ರಶ್ನೆ ನೋಡೋಣ. ಸಾರ್ವಜನಿಕ ಸ್ಥಳಗಳಲ್ಲಿ ಮಾಹಿತಿಯನ್ನು ಪ್ರದರ್ಶಿಸಲು ಸಾಮಾನ್ಯವಾಗಿ ಏನನ್ನು ಬಳಸಲಾಗುತ್ತದೆ? What is usually used for displaying information at public places?
monitors, overhead projections, and overhead projections, ಟಚ್ ಸ್ಕ್ರೀನ್ ಕಿಯೋಸ್ಕ್. ಇಲ್ಲಿ ಡಿಸ್ಪ್ಲೇಗೋಸ್ಕರ ಬಳಸ್ತಾ ಇರುವಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಓವರ್ ಹೆಡ್ ಪ್ರೊಜೆಕ್ಷನ್ಸ್. ಮಾನಿಟರ್ಸ್ನ ಇಟ್ಟರೆ ಅದು ದೊಡ್ಡ ಮಾನಿಟರ್ಗಳನ್ನ ಇಡಬೇಕಾಗತ್ತೆ. ಆದರೆ ಚಿಕ್ಕ ಮಾನಿಟರ್ಗಳನ್ನ ಇಟ್ಟಾಗ್ಲೂ ಅದನ್ನ ಪ್ರೊಜೆಕ್ಟ್ ಮಾಡಬೇಕು ಅಂತಂದ್ರೆ ಓವರ್ ಹೆಡ್ ಪ್ರೊಜೆಕ್ಟರ್ಸ್ ಬೇಕಾಗತ್ತೆ. ಓವರ್ ಹೆಡ್ ಪ್ರೊಜೆಕ್ಟರ್ಸ್ನಿಂದ ಯಾವುದೇ ರೀತಿಯ ಮಾಹಿತಿಯನ್ನ, ಪರದೆ ಮೇಲಿರುವಂತ ಮಾಹಿತಿಯನ್ನ ಎಷ್ಟೇ ದೊಡ್ಡದಾಗಿ ಬೇಕಾದರೂ ಅದಕ್ಕೆ ಕೆಪಾಸಿಟಿಯ ಇರುವ ಹಾಗೆ ಹಿಗ್ಗಿಸಬಹುದಾಗಿದೆ. ಇದನ್ನು OHP ಓವರ್ ಹೆಡ್ ಪ್ರೊಜೆಕ್ಟರ್ಸ್ ಅಂತ ಕರೀತಾರೆ. ಈಗ ಅದರ ವಿಸ್ತೃತ ರೂಪ ಅಂದ್ರೆ LCDಗಳು ಬಂದ್ಬಿಟ್ಟಿವೆ. LCD ಡಿಸ್ಪ್ಲೇಸ್ ಬಂದಿದೆ ಮತ್ತು LCD ಪ್ರೊಜೆಕ್ಟರ್ಸು ಬಂದಿದೆ. ಇದ್ರ ಮೂಲಕ ನಾವು ಸಾರ್ವಜನಿಕ ಸ್ಥಳಗಳಲ್ಲಿ ಮಾಹಿತಿಯನ್ನ ಪ್ರದರ್ಶಿಸೋದಿಕ್ಕೆ ಬಳಸ್ಕೋಬಹುದಾಗಿದೆ. ಮುಂದಿನ ಪ್ರಶ್ನೆ, ಸ್ಲೈಡ್ ಶೋ ವೀಕ್ಷಿಸಲು ಕೀಬೋರ್ಡ್ ನಲ್ಲಿರುವ ಯಾವ ಕೀಲಿಯನ್ನು ಬಳಸಬಹುದು? ಪವರ್ ಪಾಯಿಂಟ್ ನಲ್ಲಿ ಕೆಲಸ ಮಾಡುವಾಗ ಸ್ಲೈಡ್ಸ್ ಎಲ್ಲ ರೆಡಿ ಮಾಡಿಟ್ಟಿದ್ದೀರಾ. ನೀವು ಒಂದಾಗಿ ಒಂದು 1 ಸ್ಲೈಡ್ಸ್ ನ ನೋಡ್ಬೇಕು ಅಂತಂದ್ರೆ ಅದಕ್ಕೆ ಸ್ಲೈಡ್ ಶೋ ಅಂತ ಹೆಸರು. ಹಾಗಾದ್ರೆ ಈ ಸ್ಲೈಡ್ ಶೋ ರನ್ ಮಾಡೋದಕ್ಕೆ ಶಾರ್ಟ್ ಕಟ್ ಕೀ ಯಾವುದು? ವಿಚ್ ಕೀ ಆನ್ ದ ಕೀಬೋರ್ಡ್ ಕ್ಯಾನ್ ಬಿ ಯೂಸ್ ಟು ವ್ಯೂ ಸ್ಲೈಡ್ ಶೋ? F1, F2, F4 ಅಥವಾ F5? ಇದಕ್ಕೆ ಸರಿಯಾದ ಉತ್ತರ F5. ಪವರ್ ಪಾಯಿಂಟ್ ನಲ್ಲಿ ಸ್ಲೈಡ್ ಶೋ ರನ್ ಮಾಡೋದಕ್ಕೆ ಇರುವಂತಹ ಶಾರ್ಟ್ ಕಟ್ ಕೀ F5. ಅಥವಾ ಟೂಲ್ಸ್ ಇಂದ ಸ್ಲೈಡ್ ಶೋ ರನ್ ಮಾಡಬಹುದು, ಅಥವಾ ಮೆನು ಇಂದನೂ ಸಹ ಸ್ಲೈಡ್ ಶೋ ರನ್ ಮಾಡಬಹುದಾಗಿದೆ. ಮುಂದಿನ ಪ್ರಶ್ನೆ, ಫೈಲ್ ತುಣುಕುಗಳನ್ನ ಕಡಿಮೆ ಮಾಡಲು ಮತ್ತು ಡಿಸ್ಕ್ ಕಾರ್ಯಕ್ಷಮತೆಯನ್ನು ಉತ್ತಮಗೊಳಿಸಲು ಯಾವ ಕಮಾಂಡ್ ನಿಮಗೆ ಅನುಮತಿಸುತ್ತದೆ? ವಿಚ್ ಕಮಾಂಡ್ ಅಲೋಸ್ ಯು ಟು ರೆಡ್ಯೂಸ್ ಫ್ರಾಗ್ಮೆಂಟ್ಸ್ ಆಫ್ ಫೈಲ್ ಅಂಡ್ ಆಪ್ಟಿಮೈಸ್ ದ ಪರ್ಫಾರ್ಮೆನ್ಸ್ ಆಫ್ ಡಿಸ್ಕ್? ಸ್ಕ್ಯಾನ್ ಡಿಸ್ಕ್, ಡಿಸ್ಕ್ ಕಂಪೇರ್, ಚೆಕ್ ಡಿಸ್ಕ್ ಆರ್ ಡಿಫ್ರಾಗ್? 4ರಲ್ಲಿ ಸರಿಯಾದ ಉತ್ತರವನ್ನ ಆಯ್ಕೆ ಮಾಡಬೇಕಾಗಿದೆ. ಹಾರ್ಡ್ ಡಿಸ್ಕ್ ಅಲ್ಲಿ ಡೇಟಾ ಸ್ಟೋರ್ ಮಾಡ್ತಾ ಇದ್ದ ಹಾಗೆ ಎಷ್ಟೋ ವೇಳೆ ಬ್ಯಾಡ್ ಸೆಕ್ಟರ್ಸ್ ಕ್ರಿಯೇಟ್ ಆಗಬಹುದು. ಹಾರ್ಡ್ ಡಿಸ್ಕ್ ಅಲ್ಲಿ ಕೆಲವೊಮ್ಮೆ ಫೈಲ್ಸ್ ಕರೆಕ್ಟ್ ಆಗಿ ಸ್ಟೋರ್ ಆಗದೆ ಇರಬಹುದು. ಹಾಗಾಗಿ ಫೈಲ್ ತುಣುಕುಗಳನ್ನ ಕಡಿಮೆ ಮಾಡಲು, ಸೆಕ್ಟರ್ಸ್ ಅಂದ್ರೆ ಬ್ಯಾಡ್ ಸೆಕ್ಟರ್ಸ್ ನ ಕಡಿಮೆ ಮಾಡೋದಿಕ್ಕೆ ಮತ್ತು ಡಿಸ್ಕ್ ಕಾರ್ಯಕ್ಷಮತೆಯನ್ನು ಉತ್ತಮಗೊಳಿಸೋದಿಕ್ಕೆ, ಆಪ್ಟಿಮೈಸ್ ಮಾಡೋದಿಕ್ಕೆ ನಾವು ಡಿಫ್ರಾಗ್ ಅನ್ನೋ ಒಂದು ಕಮಾಂಡ್ ಅನ್ನ ಬಳಸಬೇಕಾಗುತ್ತೆ. ಡಿಫ್ರಾಗ್ ಅಥವಾ ಡಿಫ್ರಾಗ್ಮೆಂಟೇಶನ್ ಅನ್ನೋದು ಇದರ ಪೂರ್ತಿ ಪದ. ನೀವು ಈ ಡಿಫ್ರಾಗ್ ಅನ್ನೋ ಕಮಾಂಡ್ ಅನ್ನ ಹಾರ್ಡ್ ಡಿಸ್ಕ್ ಚೆಕ್ ಮಾಡುವಾಗ ರೈಟ್ ಕ್ಲಿಕ್ ಮಾಡಿದ್ರೆ ಡಿಫ್ರಾಗ್ ಅಂತ ಕೇಳುತ್ತೆ. ಆಗಾಗ 6 ತಿಂಗಳಿಗೊಮ್ಮೆನೋ 3 ತಿಂಗಳಿಗೊಮ್ಮೆನೋ ಈ ತರ ಡಿಫ್ರಾಗ್ ಮಾಡ್ಕೊಂಡ್ರೆ ನಮ್ಮ ಕಂಪ್ಯೂಟರ್ನ ಹಾರ್ಡ್ ಡಿಸ್ಕ್ಗಳು ಕೆಡದೆ ಹೆಚ್ಚು ಕಾಲ ಬಾಳಿಕೆ ಬರುವಂತದ್ದು ನಾವು ಕಂಡಿದ್ದೀವಿ. ಮುಂದಿನ ಪ್ರಶ್ನೆ, ಕಂಪ್ಯೂಟರ್ ಪ್ರೋಗ್ರಾಂಗಳಲ್ಲಿ ದೋಷಗಳನ್ನು ಏನೆಂದು ಕರೆಯುತ್ತಾರೆ? ಎರರ್ಸ್ ಇನ್ ಕಂಪ್ಯೂಟರ್ಸ್ ಆರ್ ಕಾಲ್ಡ್ ಹಬ್, ಬಗ್, ಸಿಂಟ್ಯಾಕ್ಸ್ ಅಥವಾ ಸೆಮ್ಯಾಂಟಿಕ್ಸ್? ಇದಕ್ಕೆ ಸರಿಯಾದ ಉತ್ತರ ಬಗ್ ಅಥವಾ ಬಗ್ಸ್. ಯಾತಕ್ಕೆ ಇದನ್ನ ಬಗ್ಸ್ ಅಂತ ಕರೆದ್ರು ಅಂದ್ರೆ, ಮೊದಲ ಜನರೇಷನ್ ಕಂಪ್ಯೂಟರ್ಗಳಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಗಳನ್ನ ಬಳಸ್ತಾ ಇದ್ರು. ಈ ವ್ಯಾಕ್ಯೂಮ್ ಟ್ಯೂಬ್ಗಳು ತುಂಬಾ ದೊಡ್ಡದಾಗಿದ್ವು. ಒಂದು ಕಂಪ್ಯೂಟರ್ ಅಂದ್ರೆ 1 ಅಥವಾ 2 ರೂಮ್ಗಳಷ್ಟು ದೊಡ್ಡದಾಗಿದ್ದನ್ನ ನಾವು ನೋಡಬಹುದು. ಇಷ್ಟು ದೊಡ್ಡದಾಗಿರುವಂತ ಈ ರೂಮ್ ಕಂಪ್ಯೂಟರ್ಗಳಲ್ಲಿ ಆಗಾಗ ಜಿರಳೆಗಳು ಅಥವಾ ಇನ್ಯಾವುದೋ ಬಗ್ಸ್ ಬಂದು ಬಿದ್ದೋಗೋವು. ಈ ಇಲಿಗಳು ವೈರ್ಗಳನ್ನ ಕಟ್ ಮಾಡಿರುವಂತ ಸಂಭವನೀಯತೆ ಇರ್ತಿತ್ತು. ಹಾಗಾಗಿ ಇವುಗಳನ್ನ ರಿಪೇರಿ ಮಾಡೋದಿಕ್ಕೆ, ಅಲ್ಲಾಗಿರುವಂತ ತೊಂದರೆಗಳನ್ನ ರಿಪೇರಿ ಮಾಡೋದಕ್ಕೆ ಅಲ್ಲಿನ ಬಗ್ಗಳನ್ನ ತೆಗಿಬೇಕಾಗಿತ್ತು. ಅದನ್ನ ಡಿಬಗ್ ಅನ್ನೋ ಒಂದು ಪದವನ್ನ ಅದಕ್ಕೆ ಬಳಸ್ಕೊಂಡ್ರು. ಅಲ್ಲಾಗಿರೋ ತೊಂದರೆ ಇಲಿಯಿಂದ ಆಗಿರಬಹುದು ಅಥವಾ ಜಿರಳೆಯಿಂದ ಆಗಿರಬಹುದು ಅಥವಾ ಇನ್ಯಾವುದೇ ಇನ್ಸೆಕ್ಟ್ ಇಂದ ಆಗಿರಬಹುದಾದಂತಹ ತೊಂದರೆ, ಅದು ಬಗ್ಗಳಿಂದ ಆಗಿರೋ ತೊಂದರೆ, ಅದನ್ನ ನಿವಾರಣೆ ಮಾಡೋದಿಕ್ಕೆ ಡಿಬಗ್ ಅಂತ ಬಂತು. ಈಗಲೂ ಅಷ್ಟೇ ಕಂಪ್ಯೂಟರ್ಗಳಲ್ಲಿ ಏನಾದ್ರೂ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಮಾಡುವಾಗ ಏನಾದ್ರೂ ತೊಂದರೆಗಳು ಬಂದ್ರೆ ಅದನ್ನ ಬಗ್ ಅಂತ ಕರೀತಾರೆ. ಮತ್ತು ಆ ತೊಂದರೆಗಳನ್ನ ನಿವಾರಣೆಗೆ
ಡಿಬಗ್ಗಿಂಗ್ ಅನ್ನೋ ಪದ ಈಗಲೂ ಚಾಲ್ತಿಯಲ್ಲಿದೆ. ಆದ್ರೆ ಹಬ್ ಅನ್ನೋದು ಇಂಟರ್ನೆಟ್ ಅಲ್ಲಿ ಅಥವಾ ಕಂಪ್ಯೂಟರ್ಗಳನ್ನ ಒಂದಕ್ಕೊಂದು ಸೇರಿಸುವಂತಹ ಒಂದು ಸಂಬಂಧ. ಸಿಂಟ್ಯಾಕ್ಸ್ ಅನ್ನೋದು ಕಂಪ್ಯೂಟರ್ ಪ್ರೋಗ್ರಾಮ್ನ ಒಂದು ಪರಿಭಾಷೆ. ಅಂದ್ರೆ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಹೇಗಿರಬೇಕು, ಯಾವ ರೀತಿ ಬರಿಬೇಕು ಅನ್ನೋದು ಸಿಂಟ್ಯಾಕ್ಸ್. ಪ್ರತಿ ಭಾಷೆಗೂ, ಕಂಪ್ಯೂಟರ್ನ ಪ್ರತಿ ಲ್ಯಾಂಗ್ವೇಜ್ಗೂ ಒಂದೊಂದು ಸಿಂಟ್ಯಾಕ್ಸ್ ಇರುತ್ತೆ. ಸೆಮ್ಯಾಂಟಿಕ್ಸ್ ಅನ್ನೋದು ಕಂಪ್ಯೂಟರ್ ಭಾಷೆಗೆ ಸಂಬಂಧಪಟ್ಟ ಪದ. ಹಾಗಾಗಿ ಬಗ್ ಅನ್ನೋದು ಎರರ್, ಡಿಬಗ್ ಅಥವಾ ಡಿಬಗ್ಗಿಂಗ್ ಅಂದ್ರೆ ಎರರ್ನ ತೆಗೆಯುವಂಥದ್ದು. ಮುಂದಿನ ಪ್ರಶ್ನೆ, MS ವರ್ಡ್ನಲ್ಲಿ ಅಲೆಯಾದ ಕೆಂಪು ಅಂಡರ್ಲೈನ್ಗಳು ಕಾಣಿಸಿಕೊಳ್ಳುವುದು ಡ್ಯಾಶ್ ಅನ್ನು ಸೂಚಿಸುತ್ತದೆ. ಇನ್ ವರ್ಡ್ ಅಪಿಯರ್ಸ್ ವಿತ್ ವೇವಿ ರೆಡ್ ಅಂಡರ್ಲೈನ್ ಸಿಗ್ನಿಫೈಸ್. ಏನನ್ನ ಸಿಗ್ನಿಫಿಕೇಶನ್ ಮಾಡುತ್ತದು? ಮಾರ್ಜಿನಲ್ ಇರುವಂತ ಎರರ್, ವರ್ಡ್ಸ್ ಫ್ರಮ್ ಲ್ಯಾಂಗ್ವೇಜ್ ಅದರ್ ದ್ಯಾನ್ ಇಂಗ್ಲಿಷ್, ಲ್ಯಾಂಗ್ವೇಜ್ ಗ್ರಾಮರ್ ಎರರ್ ಅಥವಾ ಫಾಂಟ್ ಎರರ್. ಯಾವುದರಿಂದ ಈ ರೆಡ್ ಲೈನ್ಗಳು ನಮಗೆ ಕಾಣಿಸ್ಕೊಳ್ಳುತ್ತೆ? ಸಾಧಾರಣವಾಗಿ ನೀವು ನೋಡಿದ್ದಾದ್ರೆ ಡಿಫಾಲ್ಟ್ ಸೆಟ್ಟಿಂಗ್ ಅಲ್ಲಿ ವರ್ಡ್ ನ ಇಟ್ಕೊಂಡು ನೀವು ಕನ್ನಡ ಟೈಪಿಂಗ್ ಮಾಡಿ ಒಂದು ಪೇಜ್ ಮುಗಿಯೋಷ್ಟೊತ್ತಿಗೆ ನಿಮ್ಗೆ ಕನ್ನಡದ ಅಕ್ಷರಗಳ ಕೆಳಗಡೆ ಈ ರೆಡ್ ಲೈನ್ಗಳು ಕಾಣಿಸ್ಕೊಳ್ಳುತ್ತೆ, ಅಲೆಯಾದ ರೆಡ್ ಅಂಡರ್ಲೈನ್ ಕಾಣಿಸ್ಕೊಳ್ಳುತ್ತೆ. ಯಾಕೆ ಹೀಗಾಗತ್ತೆ ಅಂದ್ರೆ ಇದು ಸ್ಪೆಲ್ಲಿಂಗ್ ಎರರ್. ಅಂದ್ರೆ ವರ್ಡ್ಸ್ ಫ್ರಮ್ ಲ್ಯಾಂಗ್ವೇಜಸ್ ಅದರ್ ದ್ಯಾನ್ ಇಂಗ್ಲಿಷ್, ಇಂಗ್ಲಿಷ್ ಬಿಟ್ಟು ಬೇರೆ ವರ್ಡ್ಸ್ನ ಅದು ಕಂಪೇರ್ ಮಾಡ್ಕೊಳ್ಳುವಾಗ ಇದರಲ್ಲೆಲ್ಲ ಇಂಗ್ಲಿಷ್ ತಪ್ಪುಗಳಿವೆ ಅನ್ನೋದು ಅದಕ್ಕೆ ಗೊತ್ತಾಗತ್ತೆ. ಹಾಗಾಗಿ ಎಲ್ಲೆಲ್ಲಿ ಇಂಗ್ಲಿಷ್ನ ದೋಷಗಳಿವೆ, ಸ್ಪೆಲ್ಲಿಂಗ್ ದೋಷಗಳಿವೆ, ಅಲ್ಲೆಲ್ಲ ಈ ರೆಡ್ ಲೈನ್ಸ್ ಬರುತ್ತೆ. ಹಾಗಾದ್ರೆ ಈ ರೆಡ್ ಲೈನ್ಸ್ ಬರ್ದೇ ಇರೋ ಹಾಗೆ ಮಾಡೋದು ಹೇಗೆ? ತುಂಬಾ ಸಿಂಪಲ್. ನೀವು ಎರಡು ರೀತಿಯ, ಒಂದು ಸ್ಪೆಲ್ಲಿಂಗ್ F7 ಹೊಡೆದ ತಕ್ಷಣ ಅಲ್ಲೊಂದು ಡೈಲಾಗ್ ಬಾಕ್ಸ್ ಬರುತ್ತೆ, ಅಲ್ಲಿ ಆಪ್ಷನ್ಸ್ ಇರುತ್ತೆ. ಅಲ್ಲಿ ಆಪ್ಷನ್ಸ್ಗೆ ಹೋಗಿ ಆಟೋ ಕರೆಕ್ಟ್ ಆಪ್ಷನ್ಗಳನ್ನೆಲ್ಲ ಅನ್ಟಿಕ್ ಮಾಡಬೇಕು. ಅಲ್ಲೆಲ್ಲ ರೈಟ್ ಮಾರ್ಕ್ ಹಾಕ್ಬಿಟ್ಟಿರುತ್ತೆ ಅಥವಾ ರಾಂಗ್ ಮಾರ್ಕ್ ಇರುತ್ತೆ, ನೀವು ಅದನ್ನೆಲ್ಲ ಅನ್ಟಿಕ್ ಮಾಡಬೇಕು. ಅಥವಾ ವಿಂಡೋಸ್ 2010 ಆದ್ರೆ ಫೈಲ್ ಅಲ್ಲಿ ಆಪ್ಷನ್ಸ್ಗೆ ಹೋಗಿ ಅದರಲ್ಲಿ ಸ್ಪೆಲ್ ಚೆಕ್ ಅಂಡ್ ಗ್ರಾಮರ್ ಅನ್ನೋ ಡೈಲಾಗ್ ಬಾಕ್ಸ್ ಓಪನ್ ಮಾಡಿ ಅಲ್ಲಿ ಸ್ಪೆಲ್ ಚೆಕ್ ಆನ್ಲೈನ್ ಅಂತ ಬಂದಿರುತ್ತಲ್ವಾ, ಅದನ್ನ ನೀವು ಅನ್ಟಿಕ್ ಮಾಡಿದ್ರೆ ಈ ರೆಡ್ ಲೈನ್ಸ್ ಹೊಟ್ಟೋಗುತ್ತೆ. ಅದೇ ರೀತಿ ಗ್ರೀನ್ ಲೈನ್ಸ್ ನಾವು ನೋಡ್ತೀವಿ. ಗ್ರೀನ್ ಲೈನ್ಸ್ ಯಾಕೆ ಬರುತ್ತೆ? ಇಂಗ್ಲಿಷಲ್ಲೇ ಬರ್ದಿದ್ರು ಗ್ರೀನ್ ಲೈನ್ಸ್ ಬಂದಿರುತ್ತೆ. ಯಾಕೆಂದ್ರೆ ಅಲ್ಲಿ ಗ್ರಾಮರ್ ತೊಂದರೆ ಇರುತ್ತೆ. ಹಾಗಾಗಿ ಗ್ರಾಮರ್ನ ನೀವು ಸರಿ ಮಾಡಿದ್ರೆ ಅದು ಕರೆಕ್ಟ್ ಆಗುತ್ತೆ. ಮುಂದಿನ ಪ್ರಶ್ನೆ, POST ಎಂದರೆ ಏನು? What does POST stands for? Power on self test, pre-operating system test, pre-operating system time ಅಥವಾ Pacific operating system time. ಇದು POST ಅನ್ನೋದು ಪವರ್ ಆನ್ ಸೆಲ್ಫ್ ಟೆಸ್ಟ್ ಹೇಳುವಂಥದ್ದು. ಅಂದ್ರೆ ಕಂಪ್ಯೂಟರ್ನ ಆನ್ ಮಾಡಿದ ತಕ್ಷಣವೇ ನಮ್ಗೆ ಒಂದಷ್ಟು ಮೆಸೇಜ್ಗಳು ಮಾನಿಟರ್ ಅಲ್ಲಿ ಕಾಣಿಸ್ಕೊತಾ ಇರುತ್ತಲ್ವಾ, ಇದು ಅಲ್ಲಿ ಪೋಸ್ಟ್ ಆಗ್ತಾ ಇರುವಂತ ಸಂದರ್ಭ. ಮುಂದಿನ ಪ್ರಶ್ನೆ, ಸ್ಪೀಕರ್ಸ್ ಆರ್. ನಾವು ಸೌಂಡ್ ಕೇಳುವಂತಹ ಸ್ಪೀಕರ್ಗಳು ಏನು, ಎಂತ ರೀತಿಯ ಸಾಧನಗಳು? ಔಟ್ಪುಟ್ ಡಿವೈಸ್, ಇನ್ಪುಟ್ ಡಿವೈಸ್, ಮೆಮೊರಿ ಡಿವೈಸ್ ಅಥವಾ ಪವರ್ ಸಪ್ಲೈ ಡಿವೈಸ್. ಇದು ಕಂಪ್ಯೂಟರ್ನಿಂದ ಹೊರಗಡೆ ಬರ್ತಾ ಇರುವಂಥದ್ದು. ಮಾನಿಟರ್ ಅಲ್ಲಿ ಕಂಪ್ಯೂಟರ್ನಿಂದ ಹೊರಗಡೆ ಚಿತ್ರಗಳು ಕಾಣುತ್ತೆ, ಸ್ಪೀಕರ್ ಅಲ್ಲಿ ಕಂಪ್ಯೂಟರ್ನಿಂದ ಹೊರಗಡೆ ಸೌಂಡ್ ಬರ್ತಾ ಇರೋದು. ಹಾಗಾಗಿ ಇವು ಔಟ್ಪುಟ್ ಡಿವೈಸಸ್. ಮುಂದಿನ ಪ್ರಶ್ನೆ ನೋಡೋಣ. ಒಂದಕ್ಕಿಂತ ಹೆಚ್ಚು ವ್ಯಕ್ತಿಗಳು ಒಂದೇ ಸಮಯದಲ್ಲಿ ಕೇಂದ್ರೀಯ ಕಂಪ್ಯೂಟರ್ ಅನ್ನು ಬಳಸುವಾಗ ಏನು ಅಗತ್ಯವಿದೆ? ಲೈಟ್ ಪೆನ್ನ, ಮೌಸ, ಟರ್ಮಿನಲ್ ಅಥವಾ ಮಾನಿಟರ್ಗಳ ಅಥವಾ ಪ್ರಿಂಟರ್ಗಳ? ವಾಟ್ ಈಸ್ ರಿಕ್ವೈರ್ಡ್ ವೆನ್ ಮೋರ್ ದ್ಯಾನ್ ಒನ್ ಪರ್ಸನ್ ಯೂಸ್ ಎ ಸೆಂಟ್ರಲ್ ಕಂಪ್ಯೂಟರ್ ಅಟ್ ದಿ ಸೇಮ್ ಟೈಮ್? ಹೆಚ್ಚಿನ ಅಗತ್ಯತೆ ಇರುವಂಥದ್ದು ಯಾವುದು? ಹೆಚ್ಚಿನ ಅಗತ್ಯತೆ ಇರುವಂಥದ್ದು ಟರ್ಮಿನಲ್ ಅಥವಾ ಮಾನಿಟರ್. ಒಂದೇ ಕಂಪ್ಯೂಟರ್ನ 5-6 ಜನ ಬಳಸ್ತಾ ಇದ್ದಾರೆ. ಅವರು ಬಳಸುವಾಗ, ಉದಾಹರಣೆಗೆ ಇದು ಪಾಠದ ಕೆಲಸದಲ್ಲಿ ಆಗುವಂಥದ್ದು. ಒಂದ್ ಕಡೆ ಪ್ರಾಸೆಸ್ ಆಗ್ತಾ ಇರತ್ತೆ ಪಾಠ, 8-10 ಜನ ಬೇರೆ ಬೇರೆ ಕಡೆ ಕೂತ್ಕೊಂಡು ಕಂಪ್ಯೂಟರ್ಗಳನ್ನ ನೋಡ್ತಾ ಇದ್ರೆ
ಅಂಥವ್ರಿಗೆ ನಾವು ಕೊಡಬೇಕಾಗಿರುವಂಥದ್ದು ಮಾನಿಟರ್ ಒಂದೇ. ನಾವು ಲೈಟ್ ಪೆನ್ನ ಶೇರ್ ಮಾಡ್ಬೋದು, ಪ್ರಿಂಟರ್ನು ಶೇರ್ ಮಾಡಬಹುದು, ಆದರೆ ಅತಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ನೋಡೋದಿಕ್ಕೆ ಈ ಸಂದರ್ಭಗಳಲ್ಲಿ ನೋಡಕ್ ಬೇಕಾಗಿರುವಂಥದ್ದು ಟರ್ಮಿನಲ್ ಅಥವಾ ಮಾನಿಟರ್. ಮುಂದಿನ ಪ್ರಶ್ನೆ, ಡಾಸ್ ಎಂದರೇನು? ಇದು ಅತ್ಯಂತ ಬೇಸಿಕ್ ಆಗಿರುವಂತಹ ಪ್ರಶ್ನೆ ಮತ್ತು ಕಂಪ್ಯೂಟರ್ಸ್ನ ವಿಚಾರದಲ್ಲೂ ಅತ್ಯಂತ ಬೇಸಿಕ್. ಡಿಸ್ಕ್ ಒರಿಜಿನೇಟಿಂಗ್ ಸಿಸ್ಟಮ್, ಡೈನಮಿಕ್ ಆಪರೇಟಿಂಗ್ ಸಿಸ್ಟಮ್, ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್ ಅಥವಾ ಡಿಫಾಲ್ಟ್ ಆಪರೇಟಿಂಗ್ ಸಿಸ್ಟಮ್. ಸರಿಯಾದ ಉತ್ತರ ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್. ಈ ಡಾಸ್ ಪ್ರೋಗ್ರಾಮ್ನ ಬರೆದವರು ಬಿಲ್ ಗೇಟ್ಸ್ ಮತ್ತು ಪೌಲ್ ಆಲನ್. ಮೊಟ್ಟ ಮೊದಲ ಬಾರಿಗೆ ಕಂಪ್ಯೂಟರ್ನ ವಿಚಾರದಲ್ಲಿ ಈ ಡಾಸ್ ಅತ್ಯಂತ ದೊಡ್ಡ ಸಂಚಲನವನ್ನ ಉಂಟು ಮಾಡಿತು. ಈ ಡಾಸ್ ಅಲ್ಲಿ ಎಲ್ಲೆಲ್ಲಿ ಫೈಲ್ಗಳನ್ನ ಇಟ್ಟಿದೀವಿ, ಫೋಲ್ಡರ್ಗಳನ್ನ ಇಟ್ಟಿದೀವಿ ಅನ್ನೋದೆಲ್ಲ ಬರ್ತಾ ಇತ್ತು. ಡಾಟ್ ಬ್ಯಾಟ್ ಅಂತ ಬ್ಯಾಚ್ ಫೈಲ್ಗಳನ್ನ ಬರೆಯೋದು, ರನ್ ಮಾಡೋದು, ಕೆಲವು ಫೈಲ್ಗಳನ್ನ ಕ್ರಿಯೇಟ್ ಮಾಡೋದು, ಇವೆಲ್ಲವೂ ಸಹ ಇದರಲ್ಲಿ ಬರ್ತಾ ಇತ್ತು. ಅದ್ರ ಜೊತೆಗೆ ಡಾಸ್ನ ನೆಕ್ಸ್ಟ್ ವರ್ಷನ್ ಬಂದಿದ್ದೆ ವಿಂಡೋಸ್. ಮೊದಲ ವರ್ಷನ್ ವಿಂಡೋಸ್ 3.11. ಇದು ಡಾಸ್ನಿಂದ ಎಂಟರ್ ಆಗಿ ಡಾಸ್ನಿಂದನೇ ಅದಕ್ಕೆ ಹೋಗ್ಬೇಕಾಗಿತ್ತು. ವಿನ್ ಅಂತ ಕೊಟ್ಟ ತಕ್ಷಣ ಅದು ವಿಂಡೋಸ್ಗೆ ಕರ್ಕೊಂಡು ಹೋಗೋದು. ಹೀಗೆ ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್ ಅತ್ಯಂತ ಮೂಲಭೂತವಾದ ಪ್ರೋಗ್ರಾಮಿಂಗ್. ಮುಂದಿನ ಪ್ರಶ್ನೆ, ಎ ಫೈರ್ ವಾಲ್ ಈಸ್ ಎ ಡ್ಯಾಶ್ ಸೆಕ್ಯೂರಿಟಿ ಸಿಸ್ಟಮ್. ಫೈರ್ ವಾಲ್ ಅನ್ನೋದು ಒಂದು ರೀತಿಯ ಸುರಕ್ಷತಾ ವ್ಯವಸ್ಥೆ. ಯಾವುದಕ್ಕೆ? ನೆಟ್ವರ್ಕ್ಗ, ಫೈಲ್ಗ, ಪ್ರೋಗ್ರಾಮ್ ಅಥವಾ ಮೆಮೊರಿಗ. ಈ ಸುರಕ್ಷತಾ ವ್ಯವಸ್ಥೆ ನಮ್ಗೆ ಯಾವ್ದಕ್ಕೆ ಬೇಕಾಗಿದೆ? ನೆಟ್ವರ್ಕ್ಗೆ ಬೇಕಾಗಿದೆ. ಇಂಟರ್ನೆಟ್ಗೆ ಸಂಪರ್ಕ ತೆಗೆದುಕೊಂಡಾಗ ಕಂಪ್ಯೂಟರ್ಗಳಲ್ಲಿ ಇಂಟರ್ನೆಟ್ ಇಂದ ಏನು ಬೇಕಾದ್ರೂ ನಮ್ಮ ಕಂಪ್ಯೂಟರ್ಗೆ ಬಂದು ಬೀಳಬಹುದು. ಬೇಕಾಗಿರುವಂತಹ ವೆಬ್ಸೈಟ್ಗಳು, ಇಂಪಾರ್ಟೆಂಟ್ ಆಗಿರುವಂತಹ ವೆಬ್ಸೈಟ್ಗಳು, ಅದ್ರ ಜೊತೆಗೆ ಬೇಡದೇ ಇರುವಂತಹ ಎಷ್ಟೋ ಫೈಲ್ಗಳು, ಟೆಂಪರರಿ ಫೈಲ್ಗಳು, ವೈರಸ್ಗಳು, ಏನು ಬೇಕಾದ್ರೂ ಬಂದ್ಬಿಡಬಹುದು. ಅಂತ ಸಂದರ್ಭದಲ್ಲಿ ನಾವು ನೆಟ್ವರ್ಕ್ಗೆ ಏನ್ ಮಾಡಬೇಕು? ನಮ್ಮ ಕಂಪ್ಯೂಟರ್ಗೆ ಒಂದು ಫೈರ್ ವಾಲ್ ಹಾಕಬೇಕು. ಫೈರ್ ವಾಲ್ ಹಾಕಿದಾಗ ಇವೆಲ್ಲವನ್ನು ಅದು ತಡೆಯುತ್ತೆ. ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ಇನ್ ವಿಚ್ ಜನರೇಷನ್ ಡಿಡ್ ಮಲ್ಟಿ ಪ್ರೋಗ್ರಾಮಿಂಗ್ ಸ್ಟಾರ್ಟ್? ಮಲ್ಟಿ ಪ್ರೋಗ್ರಾಮಿಂಗ್ ಅಂದ್ರೆ ಬಹು ಪ್ರೋಗ್ರಾಮಿಂಗ್, ಬಹು ಶ್ರುತತ್ವ ಅಂತಾನು ಕರಿಬಹುದು. ಇದು ಎಲ್ಲಿ ಪ್ರಾರಂಭ ಆಯಿತು? 5ನೇ ಜನರೇಷನ್ ಅಲ್ಲ, 2ನೇ ಜನರೇಷನ್ ಅಲ್ಲ, 1ನೇ ಜನರೇಷನ್ ಅಥವಾ 3ನೇ ಜನರೇಷನ್ ಅಲ್ಲ. ಇದು ಪ್ರಾರಂಭ ಆಗಿದ್ದು 3ನೇ ಜನರೇಷನ್ ನಲ್ಲಿ. ಹೇಗೆ? ಒಮ್ಮೆ ನಾವು ಅವಲೋಕನ ಮಾಡೋಣ. ಫಸ್ಟ್ ಜನರೇಷನ್ 1942ರಿಂದ 1959ರವರೆಗೂ ಇತ್ತು. ಆಗ ವ್ಯಾಕ್ಯೂಮ್ ಟ್ಯೂಬ್ಗಳನ್ನ ಬಳಸ್ತಾ ಇದ್ವಿ. ಯಾವ ಕಂಪ್ಯೂಟರ್ಸ್ ಹೌದು? ಇನಿಯಾಕ್, ಯೂನಿವ್ಯಾಕ್, ಎಡ್ವ್ಯಾಕ್, ಎಡ್ಸ್ಯಾಕ್. ಹಾಗೆ ಅದರ ನಂತರ ಬಂದದ್ದು ಟ್ರಾನ್ಸಿಸ್ಟರ್ಗಳನ್ನ ಜೋಡಿಸುವಂಥದ್ದು. ಆಗ ದೊಡ್ಡ ದೊಡ್ಡ ಕಂಪ್ಯೂಟರ್ಗಳು ಅತ್ಯಂತ ಚಿಕ್ಕದಾಗಿ ಮಾರ್ಪಾಡಾದವು. ಟ್ರಾನ್ಸಿಸ್ಟರ್ಸ್ನ ಉಪಯೋಗಿಸ್ಕೊಂಡ್ರು. ಅದನ್ನ ಟ್ರಾನ್ಸಿಸ್ಟರ್ಸ್ನ ಉಪಯೋಗಿಸ್ಕೊಂಡು ಬಿಲ್ಟ್ ಮಾಡಿದಂತಹ ಕಂಪ್ಯೂಟರ್ಸ್ನ ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ಸ್ ಅಂತ ಕರೆದ್ವಿ. ಇದು 1959ರಿಂದ 1965ರವರೆಗೂ ನಡೀತು. ಇಲ್ಲಿ ಬ್ಯಾಚ್ ಪ್ರಾಸೆಸಿಂಗ್ ಮತ್ತು ಸಣ್ಣ ಪ್ರಮಾಣದ ಮಲ್ಟಿ ಪ್ರೋಗ್ರಾಮಿಂಗ್ ಪ್ರಾರಂಭ ಆದ್ರೂ ಸಹ 3ನೇ ಜನರೇಷನ್ ಅಲ್ಲಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ನ ಯೂಸ್ ಮಾಡಿದ್ರು. 1965ರಿಂದ 1975ರವರೆಗೂ ನಡೆದಂತಹ ಈ ಥರ್ಡ್ ಜನರೇಷನ್ ಕಂಪ್ಯೂಟರ್ಸ್ ರಿಮೋಟ್ ಪ್ರಾಸೆಸಿಂಗು, ಟೈಮ್ ಶೇರಿಂಗು, ಮಲ್ಟಿ ಪ್ರೋಗ್ರಾಮಿಂಗು ಇಲ್ಲಿ ಪೂರ್ತಿಯಾಗಿ ಪ್ರವರ್ಧಮಾನಕ್ಕೆ ಬಂತು. IBM ಇಲ್ಲಿ ಪ್ರಾರಂಭ ಆದದ್ದು. 4th ಜನರೇಷನ್ ಅಲ್ಲಿ ನಾವು ಮೈಕ್ರೋ ಪ್ರಾಸೆಸರ್ ಮ್ಯೂಪಿಗಳನ್ನ ಯೂಸ್ ಮಾಡಿದ್ವಿ. ಇದು ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಮೆಥಡ್ ಅಲ್ಲಿ ನಡೆದಂಥದ್ದು, VLSI. ಆಗ C++, DBase ಇವೆಲ್ಲವೂ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ನ ಪ್ರಾರಂಭ ಮಾಡಲಾಯಿತು. 5ನೇ ಜನರೇಷನ್ 1958ರಿಂದ ನಡೆದಂಥದ್ದು ULSI ಅಂದ್ರೆ ಅಲ್ಟ್ರಾ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಮೈಕ್ರೋ ಪ್ರಾಸೆಸರ್ನ ಈ ಸರ್ಕ್ಯೂಟ್ಗಳಲ್ಲಿ ಬಳಕೆ ಮಾಡಲಾಯಿತು. ಇದರಲ್ಲಿ ಪ್ಯಾರಲಲ್ ಪ್ರಾಸೆಸಿಂಗು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ, C++, ಜಾವಾ, ನೆಟ್ ಇವೆಲ್ಲವನ್ನು ಬಳಸೋದಕ್ಕೆ ಅನುಕೂಲ ಆಯಿತು. ಸ್ಪರ್ಧಾರ್ಥಿಗಳೇ, ಈ ಕಂಪ್ಯೂಟರ್ ಜನರೇಷನ್ ಬಗ್ಗೆ
ಅದು ಯೂಸ್ ಮಾಡಿದಂಥ ಹಾರ್ಡ್ವೇರ್ ಕಾಂಪೋನೆಂಟು, ಕ್ಯಾರೆಕ್ಟರಿಸ್ಟಿಕ್ಸು ಮತ್ತು ಕಂಪ್ಯೂಟರ್ಸ್ ಬಗ್ಗೆ ಹೆಚ್ಚು ಹೆಚ್ಚು ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಪ್ರತಿಸ್ಪರ್ಧೆಯಲ್ಲೂ ನಾವು ಕಂಡಿರೋ ಹಾಗೆ ಇದ್ರ ಮೇಲೆ 2 ಅಥವಾ 3 ಪ್ರಶ್ನೆಗಳು ಬರುವಂತ ಸಂಭವನೀಯತೆ ಇರುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. An octal number 237 is equal to the binary number. ಯಾವ ಬೈನರಿ ನಂಬರ್ಗೆ ಈ ಆಕ್ಟಲ್ ನಂಬರ್ 237 ಈಕ್ವಲ್ ಆಗಿದೆ? ಇದಕ್ಕೆ ಸರಿಯಾದ ಉತ್ತರ ಎ. ಹಾಗಾದ್ರೆ ಒಂದು ಆಕ್ಟಲ್ ನಂಬರ್ ಅಂದ್ರೆ ಅಷ್ಟ ಬೇಸ್ 8 ಬೇಸ್ ಇರುವಂತ ನಂಬರ್ನ ನಾವು ಕೊಟ್ಟಾಗ ಅದನ್ನ ಬೈನರಿ ಆಗಿ ಕನ್ವರ್ಟ್ ಮಾಡೋದು ಹೇಗೆ? ಇಲ್ಲಿದೆ. ಆಕ್ಟಲ್ ಅಲ್ಲಿ 0 ಅಂದ್ರೆ ಬೈನರಿನಲ್ಲಿ 000, ಆಕ್ಟಲ್ ಅಲ್ಲಿ 1 ಅಂದ್ರೆ 001, 2 3 4 5 6 7ಕ್ಕೆ ಇಲ್ಲಿ ನಂಬರ್ಗಳನ್ನ ಕೊಡಲಾಗಿದೆ. 2 ನೀವು ಬರಿಬೇಕಾದ್ರೆ 0 1 0 ಅಂತ ಪ್ರತಿನಿಧಿಸಬೇಕು. 3 ಬರಿಬೇಕಾದ್ರೆ 0 1 1, 7 ಬರಿಬೇಕಾದ್ರೆ 1 1 1. ಇವೆಲ್ಲವನ್ನು ಒಟ್ಟಾಗೆ ನೀವು ಇಟ್ಟಿದ್ದಾದ್ರೆ 0 1 0 0 1 1 1 1 1 ಈ ರೀತಿಯಾಗಿ ಬರಿಬಹುದಾಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ವಾಟ್ ಈಸ್ ಬ್ಯಾಕಪ್? ಬ್ಯಾಕಪ್ ಅಂದ್ರೆ ಏನು? ಬ್ಯಾಕಪ್ ಯಾಕೆ ತೆಗಿಬೇಕು? ಆಡಿಂಗ್ ಮೋರ್ ಕಾಂಪೋನೆಂಟ್ಸ್ ಟು ಯುವರ್ ನೆಟ್ವರ್ಕ್, protecting data by copying it from the original source to a different destination, filtering old data from the new data, accessing data on tape. ಇದಕ್ಕೆ ಸರಿಯಾದ ಉತ್ತರ ಬಿ, protecting data by copying it from the original source to a different destination. ಮುಂಚೆ ಎಲ್ಲ ಏನಾಗೋದು, ಇದ್ದಕ್ಕಿದ್ದಂಗೆ ಕರೆಂಟ್ ಹೋಗೋದು, ಆಗೆಲ್ಲ UPS ನ ಪ್ರಾವಿಷನ್ ಇರ್ತಾ ಇರಲಿಲ್ಲ. ಹಾಗಾಗಿ ಏನ್ ಮಾಡೋರು, ಒಂದು ದಿನ ಮಾಡಿದಂತಹ ಕಂಪ್ಯೂಟರ್ ಅಲ್ಲಿ ಮಾಡಿದಂತಹ ಯಾವ ಯಾವ ಫೈಲ್ಗಳು, ಏನೆಲ್ಲ ಕೆಲಸಗಳಿವೆ, ಏನೇನೆಲ್ಲ ಪ್ರಾಜೆಕ್ಟ್ಗಳಿವೆ ಅವೆಲ್ಲವನ್ನು ಹಾರ್ಡ್ ಡಿಸ್ಕ್ ಅಲ್ಲೇ ಸ್ಟೋರ್ ಮಾಡೋರು. ಆದ್ರೆ ಇದ್ದಕ್ಕಿದ್ದ ಹಾಗೆ ಪವರ್ ಹೋದಾಗ ಅಥವಾ ಇನ್ನೇನೋ ತೊಂದರೆಯಿಂದ ಹಾರ್ಡ್ ಡಿಸ್ಕ್ ಕ್ರ್ಯಾಶ್ ಆಗೋದು, ಇವೆಲ್ಲದರಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಮತ್ತು ಡೇಟಾ ಸುರಕ್ಷತೆಯ ದೃಷ್ಟಿಯಿಂದ ಏನ್ ಮಾಡೋರು, ಇವೆಲ್ಲವನ್ನು ಒಂದು ಫ್ಲಾಪಿ ಡಿಸ್ಕ್ಗೋ ಅಥವಾ ಒಂದು CD ಡ್ರೈವ್ಗೋ ಅಥವಾ ಈಗ ಸದ್ಯಕ್ಕೆ ಒಂದು ಪೆನ್ ಡ್ರೈವ್ಗೋ ಟ್ರಾನ್ಸ್ಫರ್ ಮಾಡುವಂತ ಸಂಸ್ಕೃತಿ ಬೆಳೀತು. ಹಾಗಾಗಿ ನಾವು ಬ್ಯಾಕಪ್ ತೆಗೆಯೋದು ಅಂತಂದ್ರೆ ಏನರ್ಥ? ಈಗಾಗಲೇ ಹಾರ್ಡ್ ಡಿಸ್ಕ್ ಅಲ್ಲಿ ಇರುವಂತಹ ಡೇಟಾವನ್ನ ಒಂದು ಕಾಪಿ ಮಾಡಿ ಇನ್ನೊಂದು ಯಾವುದಾದ್ರೂ ಡಿಜಿಟಲ್ ಮೀಡಿಯಾಗೆ ಹಾಕೋದು ಅಂತ ಅರ್ಥ. ಒಂದು ಡಿಜಿಟಲ್ ಮೆಮೊರಿಗೆ ಹಾಕೊಳ್ಳೋದು, ಮೆಮೊರಿ ಸ್ಟಿಕ್ ಆಗ್ಬೋದು, DVD ಆಗ್ಬೋದು, CD ಹಾಕ್ಬೋದು. ಒಂದು ವೇಳೆ ಒಂದರಲ್ಲಿ ಹೋಯ್ತು ಅಂದ್ರೆ ಮತ್ತೊಂದರಲ್ಲೂ ಅದು ಬ್ಯಾಕಪ್ ಇರುತ್ತೆ ಅಂತ ಅರ್ಥ. ಹಾಗಾಗಿ ಎಲ್ಲ ನಾವು ನೆನ್ಪಿಟ್ಕೋಬೇಕಾಗಿರೋದು, ಈ ಬ್ಯಾಕಪ್ ತೆಗೆಯೋದನ್ನ ನಾವು ರೂಢಿ ಮಾಡ್ಕೋಬೇಕು. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ವೆಬ್ ಪುಟದಲ್ಲಿ ಈ ಪದವನ್ನ ಕ್ಲಿಕ್ ಮಾಡಿದಾಗ ಇನ್ನೊಂದು ಡಾಕ್ಯುಮೆಂಟ್ ತೆರೆಯುತ್ತೆ. ಯಾವುದು ಈ ಪದ? ಎ ವರ್ಡ್ ಇನ್ ಎ ವೆಬ್ ಪೇಜ್ ದಾಟ್ ವೆನ್ ಕ್ಲಿಕ್ಡ್ ಓಪನ್ಸ್ ಅನದರ್ ಡಾಕ್ಯುಮೆಂಟ್. ಈ ರೀತಿಯ ಪದ, ವಿಶೇಷ ಪದಕ್ಕೆ ಏನಂತ ಕರೀತಾರೆ? ಆಂಕರ್ ಅಂತ ಕರೀತಾರ, URL ಅಂತ ಕರೀತಾರ, ಅಥವಾ ಹೈಪರ್ ಲಿಂಕ್ಡ್ ಪದ ಅಂತ ಕರೀತಾರ, ಅಥವಾ ರೆಫರೆನ್ಸ್ ಅಂತ ಕರೀತಾರ? ಸರಿಯಾದ ಉತ್ತರ ಹೈಪರ್ ಲಿಂಕ್ ಆಗಿದೆ. ಹೈಪರ್ ಲಿಂಕ್ ಆದಾಗ ನಿಮ್ಮ ಪುಟದಲ್ಲಿರುವಂತಹ ಈ ಒಂದು ಪದ, ವಿಶೇಷ ಪದ ರೆಡ್ ಅಥವಾ ಬ್ಲೂ ಕಲರ್ ಆಗುತ್ತೆ. ಮೌಸ್ನ ನೀವು ಅದಕ್ಕೆ ಹತ್ರ ತಗೊಂಡು ಹೋದಾಗ ಅದೇನಾಗುತ್ತೆ, ಬೆರಳನ್ನ ತೋರ್ಸಕ್ಕೆ ಶುರು ಮಾಡುತ್ತೆ. ಬೇರೆ ಸಂದರ್ಭಗಳಲ್ಲಿ ಬಾಣದ ಗುರುತನ್ನು ತೋರಿಸ್ತಾ ಇದ್ದಂತಹ ಮೌಸ್ ಪಾಯಿಂಟರು ಇಲ್ಲಿಗೆ ಬಂದಾಗ ಬೆರಳನ್ನ ತೋರ್ಸತ್ತೆ. ಅಂದ್ರೆ ಅರ್ಥ ಅದು ಹೈಪರ್ ಲಿಂಕ್ ಆಗಿದೆ ಅಂತ. ಮುಂದಿನ ಪ್ರಶ್ನೆ, ನಿಮ್ಮ ಕಂಪ್ಯೂಟರ್ನಲ್ಲಿ ಮೈ ಕಂಪ್ಯೂಟರ್ ಅನ್ನ ತೆಗೆಯೋದಿಕ್ಕೆ ಶಾರ್ಟ್ಕಟ್ ಕೀ ಯಾವುದು? ವಾಟ್ ಇಸ್ ದ ಶಾರ್ಟ್ಕಟ್ ಕೀ ಟು ಓಪನ್ ಮೈ ಕಂಪ್ಯೂಟರ್ ಇನ್ ಮೈ ಕಂಪ್ಯೂಟರ್? ಇದಕ್ಕೆ ಸರಿಯಾದ ಉತ್ತರ ವಿಂಡೋಸ್ +E. ನಿಮ್ಮ ಕಂಪ್ಯೂಟರ್ನ ಕೀಬೋರ್ಡ್ಗಳಲ್ಲಿ ಸ್ಪೇಸ್ ಬಾರ್ ಪಕ್ಕ ಆಲ್ಟ್ ಮತ್ತು ಅದರ ಪಕ್ಕ ವಿಂಡೋಸ್ ಕೀ ಇರುತ್ತೆ. ಆ ವಿಂಡೋಸ್ ಮತ್ತು E ಎರಡೂ ಕೀಗಳನ್ನ ಒಟ್ಟಿಗೆ ನೀವು ಪ್ರೆಸ್ ಮಾಡಿದ್ದಾದ್ರೆ ಮೈ ಕಂಪ್ಯೂಟರ್ ಅಥವಾ ಹಾರ್ಡ್ ಡಿಸ್ಕ್ ಓಪನ್ ಆಗುತ್ತೆ. ಹಾಗೆ ಇದೇ ಬಟನ್ ಇಟ್ಕೊಂಡು D ಓಪನ್ ಮಾಡಿದ್ರೆ ಡೆಸ್ಕ್ಟಾಪ್ ಓಪನ್ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ಜ್ಞಾಪಿಸ್ಕೊಳ್ಳೋಣ. ಸ್ನೇಹಿತರೆ, ಇದಿಷ್ಟು ಇವತ್ತು ನಾನು ನಿಮ್ಮೊಂದಿಗೆ ಚರ್ಚೆಗೆ ತೆಗೆದುಕೊಂಡ ಕೆಲವು ಪ್ರಶ್ನೆಗಳು, ವಿಶ್ಲೇಷಣೆಗಳು ಮತ್ತು ಉತ್ತರಗಳು. ಮತ್ತೊಂದಷ್ಟು ಹೊಸ
ಪ್ರಶ್ನೆಗಳೊಂದಿಗೆ, ಹೊಸ ವಿಶ್ಲೇಷಣೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.